ನಾನು ಯಾರವಳು ಯಾರವಳು ಏನಿವಳು ಏನಿವಳು ಇವಳು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡಿದ ರೀತಿ ವಿಡಿಯೋ ಎಡಿಟ್ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಪ್ರೆಸೆಟ್ ಬೇಕಾಗುತ್ತೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ನಿಮ್ಮ ಅಲರ್ಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲೈಟ್ ಎಫೆಕ್ಟ್ ವಿಡಿಯೋ ಹಾಕಿರ್ತೀನಿ, 2 ಹಾಕಿರ್ತೀನಿ. ಆ ಟೈಪ್ನ ವಿಡಿಯೋನ 0.00 ಸೆಕೆಂಡಿಂದ ಹಿಡಿದು 16.4 ಸೆಕೆಂಡ್ವರೆಗೂ ಈ ಸಾಂಗ್ ಇರುತ್ತೆ. ನಂತರ 0.00 ಸೆಕೆಂಡ್ಗೆ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೆಕೆಂಡ್ನೇದು ಶೇಪ್ ಆಪ್ಷನ್ ಮಗಳಿಗೆ ಅದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ನಂತರ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸ್ಕ್ರಾಲ್ ಮಾಡಿ ನಂತರ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸೋದೆಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಇಲ್ಲಿ ತರಕ ಬರುತ್ತೆ. ನಂತರ ಮತ್ತೆ 0.00 ಸೆಕೆಂಡ್ಗೆ ಹೋಗಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರ ಕೊಟ್ಬಿಡಿ. ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸೆಂಟ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಇಮೇಜ್ ಮೇಲೆ ಮತ್ತೊಂದು ಸಾರಿ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮ್ಮದು ಬೀಟ್ ಮಾರ್ಕ್ಸ್ಗೆ ಒಂದಿಗಿ ನಿಲ್ಲುತ್ತೆ. ಒಂದೇ ಬೀಟ್ ಮಾರ್ಕು 1.11 ಸೆಕೆಂಡ್ವರೆಗೂ ಇರುತ್ತೆ. 0.00 ಸೆಕೆಂಡಿಂದ 1.11 ಸೆಕೆಂಡ್ವರೆಗೂ ಇರುತ್ತೆ. ನೀವು ಇಲ್ಲಿ ಟ್ರಿಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮ್ಮದು ಒಂದೇ ಬೀಟ್ಗೆ ಒಂದೇ ಫೋಟೋ ಸೆಟ್ ಆಗಿರುತ್ತೆ. ನಂತರ ಸೆಕೆಂಡ್ ಇಮೇಜು 2.26 ಸೆಕೆಂಡಿಂದ 1.11 ಸೆಕೆಂಡಿಂದ 2.26 ಸೆಕೆಂಡ್ವರೆಗೂ ಇರುತ್ತೆ. ಮತ್ತು ಅದನ್ನು ನೀವು ಟ್ರಿಮ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಇಮೇಜ್ನು ಟ್ರಿಮ್ ಮಾಡ್ಕೊತ ಹೋಗಿ. ಎಲ್ಲ ಫೋಟೋಸ್ನು ಟ್ರಿಮ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬಂದಿರುತ್ತೆ. ನಂತರ ಈ ರೀತಿ ಜೂಮ್ ಮಾಡಿಕೊಂಡು ಈ ರೀತಿ ಸ್ಕ್ರಾಲ್ ಮಾಡಿ ಕೆಳಗಡೆ ಇಲ್ಲಿ ಒಂದು ಲೈಟ್ ಎಫೆಕ್ಟ್ಸ್ ಕಾಣ್ತಿದೆ ಅಲ್ಲ, ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ತಗೊಂಡು ಹೋಗ್ಬಿಡಿ. ಹೋದರೆ ಒಂದು ಸಲ ನಿಮಗೆ ಈ ರೀತಿ ಲೈಟಿಂಗ್ ಎಫೆಕ್ಟ್ಸ್ ಬರುತ್ತಿರುತ್ತೆ. ನಂತರ ಮತ್ತೆ ಈ ರೀತಿ ಬಂದು ಸೆಕೆಂಡ್ ಏನು ಎಫೆಕ್ಟ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫುಲ್ ಕಂಪೋಸಿಷನ್ ಏರ ಮಾಡಿಬಿಡಿ ಮೇಲ್ಗಡೆ ಒಯ್ದು. ನೋಡ್ಬೋದು, ಈ ರೀತಿ ಲೈಟಿಂಗ್ಸ್ ಬರ್ತಾ ಇರುತ್ತೆ. ನಂತರ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ಒಂದೇ ಇಮೇಜ್ ಬಂದಿರುತ್ತೆ. ಒಂದೇ ಇಮೇಜ್ದು ಕಾಪಿನ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರ್ಬೇಕು. ನೋಡ್ಬೋದು, ಒಂದೇ ಇಮೇಜ್ ಇಲ್ಲಿದ್ದ 0.00 ಸೆಕೆಂಡಿಂದ ಹಿಡಿದು 1.10 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಕೊಟ್ಕೊಂಡು ಬ್ಯಾಕ್ ಬಂದುಬಿಡಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಈ ರೀತಿ ಸ್ಕ್ರಾಲ್ ಮಾಡಿ ಒಂದೇ ಇಮೇಜ್ಗೆ ಈ ಕಾಪಿ ಮಾಡ್ಕೊಂಬಂದು ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಹೋಗಿ ಪೇಸ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಈ ರೀತಿ ಸೆಟ್ ಆಗಿರುತ್ತೆ ಒಂದೇದು. ನಂತರ ಮತ್ತೆ ಬ್ಯಾಕ್ ಬನ್ನಿ, ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಫೋಟೋ ಇರುತ್ತೆ. ಸೆಕೆಂಡ್ ಫೋಟೋ 1.10 ಸೆಕೆಂಡಿಂದ ಹಿಡಿದು 2.26 ಸೆಕೆಂಡ್ವರೆಗೂ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ನಂತರ ಮತ್ತೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಂಡ ತಕ್ಷಣ ಸೆಕೆಂಡ್ ಫೋಟೋ 1.11 ಸೆಕೆಂಡಿಂದ 2.26 ಸೆಕೆಂಡ್ವರೆಗೂ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ
ಫೋಟೋದ ಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪಿಕ್ಸೆಟ್ನ ಆನ್ ಮಾಡ್ಕೊಳ್ಳಿ. ಇವಾಗ ಥರ್ಡ್ ಫೋಟೋದ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಇದು ಸ್ಕ್ರಾಲ್ ಮಾಡಿ. ಥರ್ಡ್ ಫೋಟೋ 2.26 ಸೆಕೆಂಡಿಂದ ಹಿಡಿದು 4.6 ಸೆಕೆಂಡ್ವರೆಗೂ ಇರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಪೇಸ್ಟ್ ಕೊಡ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬಿಟ್ನ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಥರ್ಡ್ ಫೋಟೋ 2.26 ಸೆಕೆಂಡಿಂದ ಹಿಡಿದು 4.7 ಸೆಕೆಂಡ್ವರೆಗೂ ಇರುತ್ತೆ. ಅಲ್ಲಿಗೆ ನೀವು ಕಾಪಿ ಮಾಡ್ಕೊಂಬಂದಿದ್ದು ಈಗ ಥರ್ಡ್ ಫೋಟೋದ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಇಲ್ಲಿರೋ ಉಳಿದಿರೋ ಎಲ್ಲ ಫೋಟೋಗೂ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ರೆ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ನಂತರ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಕಾಣಿಸಿದೆಯಲ್ಲ, ಆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ 1080p ಇದ್ದಿದ್ದನ್ನ 720p ಇಟ್ಕೊಳ್ಳಿ. ನಂತರ ಎಕ್ಸ್ಪೋರ್ಟ್ ಕಾಣಿಸಿದೆಯಲ್ಲ ಎಕ್ಸ್ಪೋರ್ಟ್ ಬಟನ್, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.